ಡೈಲಾಗ್ ಮೂಲಕವೇ ಫೇಮಸ್ ಆಗಿದ್ದ ರಕ್ಷಕ್ ಬುಲೆಟ್ಗೆ ದರ್ಶನ್ ಸಿನಿಮಾದ ಡೈಲಾಗ್ಗೆ ಕಂಟಕವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾತಲ್ಲಿ ಖದರ್, ಡೈಲಾಗ್ ಹೊಡೆಯೋದ್ರಲ್ಲಿ ಪಂಟ್ರು. ನಾಲ್ಕು ಡೈಲಾಗ್ ಹೊಡೆದ್ರೆ ಮಾಸ್ ಹೀರೋ ಆಗ್ಬಹುದು ಅಂತ ಬಾಲಯ್ಯನಂತೆ ಬಿಲ್ಡಪ್ ಕೊಟ್ಟಿದ್ದು ಇದೇ ರಕ್ಷಕ್ ಬುಲೆಟ್. ಈ ರಕ್ಷಕ್ ಬುಲೆಟ್ ಮಾಡಿದ್ದೊಂದೇ ಒಂದು ಸಿನಿಮಾ, ಅದು ಸೈಡ್ ರೋಲು. ಆದ್ರೆ ಯಾವ ಹೀರೋಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ ನಲ್ಲಿ ಹವಾಗಿಟ್ಟಿದ್ದಾರೆ. ಅಪ್ಪನ ನೇಮು ಫೇಮು ಜೊತೆಗೆ ದರ್ಶನ್ ರ ಪಕ್ಕಾ ಫ್ಯಾನ್ ಅಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಆದ್ರೀಗ ಇದೇ ಬುಲೆಟ್ ನ ಸೌಂಡು ಬಂದಾಗೋ ಸೂಚನೆ ಸಿಗ್ತಿದೆ. ದರ್ಶನ್ ರ ಬುಲ್ಬುಲ್ ಸಿನಿಮಾ ಡೈಲಾಗ್ ಹೊಡೆದಿದ್ದೇ ಕಂಟಕವಾಗಿದೆ. ವಿನಯ್ ಹಾಗೂ ರಜತ್ ಬೆನ್ನಲ್ಲೇ ರಕ್ಷಕ್ ಕೂಡ ಅಂದರ್ ಆಗ್ತಾರೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಚಾಮುಂಡೇಶ್ವರಿ ಬಗ್ಗೆ ಅವಮಾನ, ಎದುರಾಯ್ತು ಕಂಟಕ. ಹಿಂದೂ ಸಂಘಟನೆಗಳ ಕೆಂಗಣ್ಣು, ರಕ್ಷಕ್ ವಿರುದ್ಧ ಕಂಪ್ಲೇಂಟ್. ಅದೇನು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ದರ್ಶನ್ ರ ಕಟ್ಟ ಅಭಿಮಾನಿಗಳು ಅಂತಿದ್ದವರಿಗೆಲ್ಲ ಒಂದೊಂದಾಗಿಯೇ ವಿವಾದ ಸುತ್ತಕೊಳ್ತಿದೆ. ಕರಿಯಾ ಸಿನಿಮಾದ ರೀಲ್ಸ್ ಮಾಡೋದಕ್ಕೆ ಹೋಗಿ ರಜತ್ ಹಾಗೂ ವಿನಯ್ ಲಾಕ್ ಆಗಿರೋದು ಎಲ್ಲರಿಗೂ ಗೊತ್ತೇಗಿದೆ. ಇದರ ಬೆನ್ನಲ್ಲೇ ಈಗ ಹಿರಿಯ ನಟ ಬುಲೆಟ್ ಪ್ರಕಾಶ್ ರ ಮಗ ರಕ್ಷಕ್ ಬುಲೆಟ್ಗೂ ಕಾನೂನು ಸಂಕಷ್ಟ ಎದುರಾಗೋ ಆತಂಕ ಕಾಡ್ತಿದೆ. ಚಾಮುಂಡೇಶ್ವರಿ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿವೆ. ಬುಲೆಟ್ ಪ್ರಕಾಶ್ ದರ್ಶನ್ ರ ಆಪ್ತ ಬಳಗದಲ್ಲಿದ್ದರಿಂದ ರಕ್ಷಕ್ ಬುಲೆಟ್ ದರ್ಶನ್ ರನ್ನ ಚಿಕ್ಕ ವಯಸ್ಸಿನಿಂದಲೇ ನೋಡ್ಕೊಂಡು ಬೆಳೆದವರು. ಸಿನಿಮಾದಲ್ಲಿ ಬಣ್ಣ ಹಚ್ಚದೇ ಇದ್ರು ದರ್ಶನ್ ರ ಡೈಲಾಗ್ ಹೇಳ್ಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರು. ಬಿಗ್ ಬಾಸ್ ಮನೆಗೆ ಹೋಗಿ ಬಿರುಗಾಳಿ ಎಬ್ಬಿಸ್ತೀನಿ ಅಂತಿದ್ದ ರಕ್ಷಕ್ ಹೇಳ್ದೆ ಕೇಳ್ದೆ ಔಟ್ ಆಗಿದ್ರು. ಸದ್ಯ ರಿಯಾಲಿಟಿ ಶೋ ಒಂದರಲ್ಲಿ ಸ್ಪರ್ಧಿಯಾಗಿರೋ ರಕ್ಷಕ್ ಬುಲೆಟ್ ದರ್ಶನ್ ಸಿನಿಮಾದ ಡೈಲಾಗ್ ಹೇಳಿ ಸಖತ್ ಸುದ್ದಿಯಾಗಿದ್ದಾರೆ. ತಮ್ಮ ಜೋಡಿಯನ್ನ ಹೊಗಳೋ ಭರದಲ್ಲಿ ತಾವು ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ರಕ್ಷಕ್ ಬುಲೆಟ್ ಹೇಳಿದ್ದು ಒಂದೇ ಒಂದು ಡೈಲಾಗು, ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ ಅಂತ ಡೈಲಾಗ್ ಹೊಡೆದಿದ್ರು. ಇದೇ ಈಗ ರಕ್ಷಕ್ಗೆ ಕಂಟಕ ಆಗಿರೋದು. ನಾಡಿನ ಅಧಿದೇವತೆಗೆ ಅಪಮಾನ ಮಾಡಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಗಳು ದೂರು ನೀಡಿವೆ. ಅಲ್ಲದೆ ರಕ್ಷಕ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿವೆ. ರಕ್ಷಕ್ ಬುಲೆಟ್ ನಿರಂತರವಾಗಿ ಈ ಥರ ನಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ಧಕ್ಕೆ ತೋರುವಂಥದ್ದು, ಮತ್ತು ನನಗೆ ಗೊತ್ತಾಗಿಲ್ಲ, ನಾನು ಕ್ಷಮೆ ಯಾಚಿಸ್ತೀನಿ, ಕ್ಷಮೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ, ಕಾನೂನು ರೀತಿಯಲ್ಲಿ ಕ್ರಮ ಆಗಲೇಬೇಕು, ಅವ್ರನ್ನ ಬಂಧನ ಮಾಡಲೇಬೇಕು. ಬಂಧನ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಕ್ಷಕ್ಗೆ ಎಲ್ಲಿ ಹೋಗ್ತಾರೆ ನಮ್ಮ ಹಿಂದೂ ಕಾರ್ಯಕರ್ತರು ಅವ್ರ ಕಪ್ಪು ಮಸಿಗೆ ಅಂತೂ ಖಂಡಿತವಾಗ್ಲೂ ಬೆಳೆದೇ ಬೆಳೀತಾರೆ. ಒಟ್ಟಲ್ಲಿ ದರ್ಶನ್ ಡೈಲಾಗ್ ಹೊಡ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಶೋ ಆಫ್ ಕೊಡ್ತಿದ್ದವರಿಗೆಲ್ಲ ಕಾನೂನು ಕಂಟಕ ಸುತ್ತಕೊಳ್ತಿದೆ. ರಕ್ಷಕ್ ವಿರುದ್ಧ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಫಿಲ್ಮ್ ಬ್ಯೂರೋ, ನ್ಯೂಸ್ 18.